ತಂದು ಅದನ್ನು ಪಾಪಗಳು ಕ್ಷಮಿಸುವುದಕ್ಕೆ ಭೂಮಿ ಮೇಲೆ ಮನುಷ್ಯಕುಮಾರನಿಗೆ ಅಧಿಕಾರ ಉಂಟೆಂದು ನಿಮಗೆ ಗೊತ್ತಿಲ್ಲವೇ ಅಂತ ಹೇಳ್ತಾ ಇದ್ದಾನೆ. ನಿನ್ನ ಹಾಸಿಗೆ ಎತ್ತುಕೊಂಡು ನಿನ್ನ ಮನೆಗೆ ಹೋಗು. ನಿನ್ನ ಹಾಸಿಗೆ ಎತ್ಕೊಂಡು ನಿನ್ನ ಮನೆಗೆ ಹೋಗ್ಬಿಡು. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಮನುಷ್ಯಕುಮಾರಿಗೆ ಭೂಮಿ ಮೇಲೆ ಅಧಿಕಾರ ಇದೆ. ಮನೆಗೆ ಹೋದನು. ನಾವು ಈ ಹೊತ್ತು ಅಪೂರ್ವವಾದ ಸಂಗತಿ ಕಂಡುವೆವು. ನಾವು ಇವತ್ತು ಅಪೂರ್ವವಾದ ಸಂಗತಿ, ಪಾಪಗಳು ಕ್ಷಮಿಸಲ್ಪಟ್ಟಕ್ಕೆ ಭೂಮಿ ಮೇಲೆ ಮನುಷ್ಯಕುಮಾರನಿಗೆ ಅಧಿಕಾರ ಇದೆ. ಮನುಷ್ಯಕುಮಾರನಿಗೆ ಅಧಿಕಾರ ಇದೆ. ನಮ್ಮ ಅಪರಾಧಗಳು ನಿಮಿತ್ತ ಜಜ್ಜಲ್ಪಟ್ಟನು ಯೇಸು ಕ್ರಿಸ್ತನು. ನಮಗೆ ಕ್ಷೇಮವನ್ನು ಉಂಟು ಮಾಡೋದಕ್ಕೆ ದಂಡನೆಯನ್ನು ಅನುಭವಿಸಿದನು. ಯೆಶಾಯ ಗ್ರಂಥ 53ನೇ ಅಧ್ಯಾಯದಲ್ಲಿ ಎಲ್ಲ ಬರೆದಿರ್ತವೆ, ಹೋದ್ರಿ. ನಮ್ಮೆಲ್ಲರ ದೋಷವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಮ್ಮ ದ್ರೋಹಗಳಿಗಾಗಿ ಅವನಿಗೆ ಗಾಯವಾಯಿತು. ಇದು ಇಷ್ಟು ವಾಗ್ದಾನ ಸಾವಿರಾರು ವರ್ಷಗಳ ಹಿಂದೆ ಇದನ್ನು ಬರೆದಲ್ಪಟ್ಟಿದ್ದಾನೆ. ಯಾರು? ಯೆಶಾಯ ಭಕ್ತನು. ನಮಗೆ ಕ್ಲಿಯರ್ ಆಗಿ ಯೆಶಾಯ ಭಕ್ತನು ಬರೆದಿದ್ದಾನೆ. ಲೂಕ ನಾವು ಧ್ಯಾನ ಮಾಡ್ತೇವಲ್ಲ, ಯಾವಾಗ ಲೂಕ ಆಯಿತು? ಯಾವಾಗ ಯೆಶಾಯ ಭಕ್ತನು ಇವೆಲ್ಲ ಬರೆದಿದ್ದಾನೆ? ನಮ್ಮ ದ್ರೋಹಗಳಿಗಾಗಿ ಆತನಿಗೆ ಗಾಯವಾಯಿತು. ಯಾರಿಗೆ ಗಾಯವಾಯಿತು? ಯೇಸು ಕ್ರಿಸ್ತನಿಗೆ ಗಾಯವಾಯಿತು. ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಮನುಷ್ಯಕುಮಾರನಿಗೆ ಅಧಿಕಾರ ಉಂಟು. ಯೇಸು ಕ್ರಿಸ್ತನಿಗೆ ಅಧಿಕಾರ ಉಂಟು. ನಮಗೆ ಆ ಅಧಿಕಾರ ಕೊಟ್ಟಿದ್ದಾನೆ. ನಾವು ನಂಬಿಕೆಯಾಗಿ ಯಥಾರ್ಥವಂತರಾಗಿರಬೇಕಂತ ದೇವರು ಪ್ರೀತಿಸ್ತಾ ಇದ್ದಾನೆ. ನಮ್ಮೆಲ್ಲರನ್ನು ದೋಷವನ್ನು ಯೆಹೋವ ಅವನ ಮೇಲೆ ಹಾಕಿದ್ದಾನೆ. ಯಾರು? ಯೇಸು ಕ್ರಿಸ್ತನ ಮೇಲೆ ಹಾಕಿದ್ದಾನೆ. ಯೇಸು ಕ್ರಿಸ್ತನ ಮೇಲೆ ನಮ್ಮೆಲ್ಲರ ದೋಷವನ್ನು ಹಾಕಿದ್ದಾನೆ. ಪ್ರಾರ್ಥನೆ ಮಾಡ್ಕೊಳ್ಳೋ. ತಂದೆ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಮ್ಮ ಪಾಪಗಳು ಕ್ಷಮಿಸಿ ಅಪ್ಪ. ಪಾಪಗಳು ಕ್ಷಮಿಸುವುದಕ್ಕೆ ಭೂಮಿ ಮೇಲೆ ಮನುಷ್ಯಕುಮಾರನಿಗೆ ಅಧಿಕಾರ ಉಂಟು ತಂದೆ. ನಿಮಗೆ ಸ್ತೋತ್ರ ಸ್ತೋತ್ರ. ಘನತೆ ಮಹಿಮಾ ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದೆ ತಂದೆ. ಆಮೇನ್ ಆಮೇನ್.